या सा पद्मासनस्था विपुलकटितटे पद्मपत्रायताक्षे गम्भीरावर्तनाभिः स्तनभरनमिता शुभ्रवस्त्रोत्तरीया लक्ष्मी दिव्यैः गजेन्द्रैः मणिगणखचितैः स्नापिता हेमकुम्भैः नित्यं सा पद्महस्ता मम वसतु गृहे सर्वमाङ्गल्ययुक्ता। श्री गुरुभ्यो नमः। परमगुरुभ्यो नमः। देवतायै नमः। ಭಾರತೀಸಾಯ ನಮಃ. ನುಡಿ ಶ್ರೀ ಹಂಸ ನಡೆ. ಪ್ರತಿ ಶುಕ್ರವಾರ ಸಾಯಂಕಾಲ ಲಕ್ಷ್ಮೀ ಪೂಜೆನ ಮರಿಬೇಡಿ. ಯಥಾಶಕ್ತಿ ಯಥಾಮತಿ ಏಕಾದಶಿ ವ್ರತವನ್ನು ಮಾಡ್ರಿ. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಸುಳ್ಳನ್ನು ಹೇಳ್ರಿ. ಸುಳ್ಳನ್ನು ಬಿಡ್ರಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಸುಳ್ಳು ಹೇಳ್ರಿ. ಅಪಪ್ರಚಾರ ಅಂತೂ ಖಂಡಿತ ಆಮೂಲಾಗ್ರ ಬಿಟ್ಟುಬಿಡಿ. ಶ್ರದ್ಧೆಯಿಂದ ಬಾಳಿ ಭಗವಂತನ ಅನುಗ್ರಹವನ್ನು ಸಂಪಾದಿಸಿ. ನಮ್ಮ ಚಾನಲ್ ಹೆಸರು ಭೈರವಿ ಮಾ, BHYRAVI MAA. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲೂ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲೂ ಮಾಡ್ಕೊಳ್ಳಿ. 83ನೇ ಪದ್ಯವನ್ನು ನಾವು ಅನುಸಂಧಾನ ಮಾಡ್ತಾ ಇದ್ದೀವಿ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿ ನೇಹವ ಮಾಡುವ ನಿರ್ಮಲ ಪೂಜೆಯ ಕೈಕೊಂಬ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ ಶೋಭಾನೆ. ಚತುರ್ಮುಖ ಬ್ರಹ್ಮ ಪರಮಾತ್ಮನ ಮೂಲ ಪುತ್ರ, ಮೊದಲನೇ ಮಗ. 200 ಜನ ರುಜುಗಣ ದೇವತೆಗಳು ಇದ್ದಾರೆ. 200 ಜನ ರುಜುಗಣ ದೇವತೆಗಳಿಗೆ ಇವನು ಒಡೆಯ. ನಾನು ಹೇಳಿದ್ದೆ, ರುಜುಗಣ ದೇವತೆಗಳು ಅಂದರೆ ಅವರು ಡೈರೆಕ್ಟಾಗಿ ವಾಯುಪಟ್ಟಕ್ಕೆ ಬಂದು, ವಾಯುಪಟ್ಟದಿಂದ ಬ್ರಹ್ಮಪಟ್ಟಕ್ಕೆ ಬಂದು, ಬ್ರಹ್ಮಪಟ್ಟದಿಂದ ಅವರು ಡಿಸಾಲ್ವ್ ಆಗ್ತಾರೆ, ಮೋಕ್ಷವನ್ನು ಹೊಂದುತ್ತಾರೆ. ಎಲ್ಲರಿಗೂ ಕಾಲು ಚೂರು ಮೊಕ್ಕಾಲು ಒಂದು ಭಾಗ ಇಲ್ವೇ ಇಲ್ಲ. ಆನಂದ ಸಿಗೋದ್ರೊಳಗೇನೆ ಅವರ ಆನಂದ ನಿತ್ಯಾನಂದ ಬ್ರಹ್ಮಾನಂದ ಆಗಿರುತ್ತೆ. ಆದರೆ ಚತುರ್ಮುಖ ದೇವರಿಗೆ ಆನಂದ ಎಷ್ಟಿದೆ ಅಂದರೆ ಶತ ಆನಂದ, 100 ಆನಂದ ಇದೆ. ಹಾಗಾಗಿ ಅವರ ಹೆಸರು ಶತಾನಂದ. ಭಗವಂತ ಅವರ ಜೊತೆ ನೇಹವನ್ನು ಮಾಡ್ತಾ ಇದ್ದಾನೆ. ನೇಹ ಅಂದರೆ ಸ್ನೇಹವನ್ನು ಮಾಡ್ತಾ ಇದ್ದಾನೆ. ಸಣ್ಣವರು ದೊಡ್ಡವರ ಜೊತೆ ಸ್ನೇಹ ಮಾಡಬಾರ್ದು. ದೊಡ್ಡವರು ಸಣ್ಣವರಲ್ಲಿ ಸ್ನೇಹ ಮಾಡಿದರೆ ಸಣ್ಣವರ ಕೀರ್ತಿ ಬೆಳೀತದೆ ಅನ್ನೋದು ಇದರ ಭಾವಾರ್ಥ. ಸಮುದ್ರನ ಮನೆಯಲ್ಲಿ ವಿವಾಹ ಪ್ರಾರಂಭವಾಗಿದೆ. 3,000,000 ದೇವತೆಗಳು ನೆರೆದಿದ್ದಾರೆ. ಯಕ್ಷ, ರಾಕ್ಷಸ, ಪಿಶಾಚ, ಗುಹ್ಯ, ಗಂಧರ್ವ, ಸಿದ್ಧ, ಸಾಧ್ಯಾದಿಗಳು, ಋಷಿ ಮುನಿಗಳು, ದೇವರು, ದೇವಕುಲೋತ್ತಮರು, ಗಂಧರ್ವರು, ಮಾನವರು, ಮಾನವ ಕುಲೋತ್ತಮರು, ಸಕಲ ಚರಾಚರ ಜೀವರಾಶಿಗಳು ಕುತ್ಕೊಂಡಿದ್ದಾರೆ ಅಪ್ಪಮ್ಮನ ಮದುವೆ ನೋಡಲಿ. ಇಂತಹ ತಂದೆಯನ್ನ ಆ ಸುವರ್ಣ ಮಂಟಪಕ್ಕೆ, ನವರತ್ನ ಮಂಟಪಕ್ಕೆ, ಮುತ್ತಿನ ಹಸೆ ಮಣೆಗೆ ಕರೀತಾ ಇದ್ದಾರೆ. ಎಲ್ಲ ದೇವತೆಗಳೂ ಕರೀತಾ ಇದ್ದಾರೆ. ಶ್ರೀಮದ್ ವಾದಿರಾಜ ತೀರ್ಥರಿಗೆ ಎಷ್ಟು ಮುಖ ಇದೆ ನೋಡಿ. ಒಂದು ಮುಖವಾ, 2 ಮುಖವಾ?
ಒಂದು ನಾಲ್ಗೆನಾ ಎರಡು ನಾಲ್ಗೆನಾ ಅನ್ನಬಾರ್ದು. ಎಷ್ಟು ಮುಖ ಇದೆ ನೋಡಿ. ಒಂದು ಮುಖಕ್ಕೆ ಒಂದೇ ನಾಲ್ಗೆ ಇರಬೇಕು, ಒಂದು ಮುಖಕ್ಕೆ ಎರಡು ನಾಲ್ಗೆ ಇರಕೂಡ್ದು. ಎಷ್ಟು ಮುಖ ಇದೆ ಅಂದರೆ ಇಂದ್ರ, ಚಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ್ಯ, ಅಷ್ಟದಿಕ್ಪಾಲಕರು ಯಾವ್ಯಾವ ದೇವತೆಗಳಿಗೆ ಕರೀತಾ ಇದ್ದಾರಲ್ಲ ಅವರೊಳಗೆಲ್ಲ ವಾದಿರಾಜರೇ ಕರೀತಿರೋದು. ಹಾಗಾಗಿ ತುಂಬ ಮುಖಗಳಿದೆ ವಾದಿರಾಜರಿಗೆ. ಭಗವಂತನ ಗುಣವನ್ನ ಎತ್ತಿ ಹಿಡಿತಾ ಇದ್ದಾನೆ. ನಮ್ಮ ಮನೆಯ ಹುಡುಗಿಯ ಕೈ ಹಿಡಿಯುವ ಆ ಹುಡುಗನ, ಆ ವರನ ಗುಣವೇನು, ಗುಣದ ಸಾಮರ್ಥ್ಯವೇನು, ಅವನೆಂಥ ಸಿರಿವಂತ, ಎಂಥ ಕುಟುಂಬವಂತ. ಇದನ್ನು ಅನುವಾದಿಸಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರಲ್ಲಿ ಪರಮಾತ್ಮ ನೇಹವನ್ನು ಮಾಡಬೇಕಾದ್ರೆ ಚತುರ್ಮುಖ ಬ್ರಹ್ಮ ಅದೆಷ್ಟು ಪುಣ್ಯ ಮಾಡಿರಬೇಕು, ಆ ಪುಣ್ಯದ ಮೊತ್ತ ಏನು, ಆ ಮೊತ್ತದ ಫಲ ಏನು, ಆ ಫಲಕ್ಕೆ ಅವನು ಬಾಳಿದ ಬಾಳೇನು, ಆ ಬಾಳಿಗೆ ಗುರಿ ಏನು, ಈ ಗುರಿಯ ಸಾಧನೆ ಏನು, ಆ ಸಾಧನೆ ಏನು ಅಂದರೆ ಅವನು ಪವಮಾನನಾಗಿದ್ದು, ವಾಯುದೇವನಾಗಿದ್ದು, ಸಕಲ ಚರಾಚರ ಜೀವರಾಶಿಗಳ ಒಳಗೆ ಕುಳಿತುಕೊಂಡು ಕರುಳು ಅನ್ನೋ ಮಾಲೆಯನ್ನು, ಕುಂಡಲಿನಿ ಶಕ್ತಿ ಅನ್ನುವ ಮಾಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅಷ್ಟದಲ ಕಮಲದಲ್ಲಿ ಅಡಗಿಕೊಂಡು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ವಾಯುಗಳ ಹಿಡಿತದಿಂದ ಆ ಮಾಲೆಯನ್ನು ಜಪ ಮಾಡುವಂತಹ ಬ್ರಹ್ಮ ವಸ್ತು ಮುಖ್ಯ ಪ್ರಾಣದೇವ. ಹಾಗಾಗಿ ಯಂತ್ರೋದ್ಧಾರಕ ಎನ್ನುವ ಆಂಜನೇಯನ ಆ ಪ್ರತಿಮೆಯನ್ನು ನೀವು ನೋಡಿ ಗೊತ್ತಾಗುತ್ತೆ. ಆಂಜನೇಯನಿಗೆ ಸಾಮಾನ್ಯವಾಗಿ ಒಂದು ಕೈ ಮೇಲೆತ್ತುಕೊಂಡು ಮುಖ ಓರೆಲ್ ತಿರುಗಿಸ್ಕೊಂಡಿರ್ತಾನೆ. ಹಸ್ತವ ಮೇಲೆತ್ತಿದರೇನು, ಹಾರೆಗಾಲ ಹಾಕಿದರೇನು, ಹಸ್ತವ ಮೇಲೆತ್ತಿದರೇನು, ಹಾರೆಗಾಲ ಹಾಕಿದರೇನು. ಹಾರೆಗಾಲ ಅಲ್ಲ, ಹಾರುಗಾಲು ಅಂದ್ರೆ ಹಾರೋ ರೀತಿ ಅಂತ. ಹಾರಗಾಲ ಹಾಕಿದರೇನು, ಭೃತ್ಯನೋ ನಾನಿನ್ನವನೋ, ಪುರಂದರ ವಿಠಲನ ತೋರುವ ತನಕ ಬಿಡುವೆನೇನಯ್ಯ ಹನುಮ, ಬಿಡುವೆನೇನಯ್ಯ, ಬಿಡುವೆನೇನೋ ನೀ ಹನುಮನಿಲ್ಲ ಅಡಿಗಳಿಗೆ ಶಿರವ ಭಾಗಿ, ಬಿಡುವೆನೇನೋ ಹನುಮನಿಲ್ಲ ಅಡಿಗಳಿಗೆ ಶಿರವ ಭಾಗಿ, ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡೋ ತನಕ ಸುಮ್ಮನೆ ನಾನು ಬಿಡುವೆನೇನಯ್ಯ ಹನುಮನಿನ್ನ, ಬಿಡುವೆನೇನಯ್ಯ. ಪುರಂದರದಾಸರು ನೋಡಿ ಎಂತ ಚಾಲೆಂಜ್ ಮಾಡುತ್ತಾರೆ. ಬಿಡ್ತೀನೇನೋ ಹನುಮಂತ ನಿನ್ನ, ಲೈ ಹನುಮಂತ ಬಿಡ್ತೀನೇನೋ ನಿನ್ನ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡೋ ತನಕ ನಾನು ಬಿಡಲ್ಲ. ಹಸ್ತವನ್ನು ಮೇಲಕ್ಕೆ ಎತ್ತಿದ್ರೇನು, ನೀನು ನನ್ನನ್ನು ಹೊಡೆಯಕ್ಕೆ ಬಂದ್ರೇನು, ನಾನೇನು ಹೆದರೋಲ್ಲ. ಹಾರಗಾಲ ಹಾಕಿದರೇನು, ಹಾರೋಕ್ ನಿಂತ್ಕೊಂಡಿದ್ರೆ ಏನಂತೆ, ಭೃತ್ಯನೋ ನಾನಿನ್ನವನು, ನಾನು ನಿನ್ನ ಸೇವಕನಪ್ಪ, ನಿನ್ನ ಪಾದಗಳನ್ನು ಹಿಡಿದಿದ್ದೀನಿ. ಹಸ್ತಿವರದನ ತೋರುವ ತನಕ ಬಿಡುವನೇನಯ್ಯ. ಹಸ್ತಿ ಅಂದರೆ ಆನೆ, ಆನೆಗೆ ವರ ಕೊಟ್ಟವನೇ ಅಂದರೆ ಗಜರಾಜನಿಗೆ ವರ ಕೊಟ್ಟಂತಹ ಹೇ ತಾಮಸ ಎನ್ನುವ ಭಗವಂತನೇ, ನಿನ್ನನ್ನು ನಾನು ಬಿಡ್ತೀನ. ಯಾತಕ್ಕೆ ಬಿಡಲ್ಲ? ಮಾತರ್ಮೇ ಮಾತರೇಶ್ವನ್ ಪಿತರತರಗರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತಃ ಜನ್ಮವೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೋಚಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿಂ ಶಾಶ್ವತೀಂ ಆಶುದೇವ. ಇಂತಹ ಹನುಮಂತ ದೇವರು ಮನುಷ್ಯ ಜೀವರಾಶಿಗಳ ಒಳಗೆ ಕುತ್ಕೊಂಡು ಉಸಿರಾಟದ ಕ್ರಿಯೆಯನ್ನು ತಾವು ಮಾಡಿಸಿ ಆ ಫಲವನ್ನು ತಾವು ಸ್ವೀಕರಿಸಿ ಆ ಜೀವನನ್ನು ಯಾವ ರೀತಿ ಉದ್ಧಾರ ಮಾಡಬೇಕು, ಸಂಸಾರಿಗಳಿಗೆ ಸುಖ, ಅಧಮ ಜನರಿಗೆ ಅಪಾರ ದುಃಖಗಳನ್ನು ಈವ ಗುರು ಪವಮಾನ ಸಲಹೆಂ. ಸಂಸಾರ ಮಿಶ್ರರಿಗೆ, ಸಂಸಾರಗಳಿಗೆ ಸುಖನೂ ಕೊಡ್ತಾನೆ ದುಃಖನೂ ಕೊಡ್ತಾನೆ.
ಸಾತ್ವಿಕರಿಗೆ ಸುಖವನ್ನೇ ಕೊಡ್ತಾನೆ. ಯಾವುದ್ರ ಮೂಲಕ? ಉಸಿರಾಟದ ಮೂಲಕ. 3 ಜನನು ಉಸಿರಾಡ್ತಾರೆ ತಾನೆ. ಆ ಉಸಿರಲ್ಲಿ ಒಂದು ಮಂತ್ರ ನೀವು ಕೇಳಿಸ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಈಗಿಂದೀಗಲೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಾಡಿಕೊಂಡರೆ ಡಾಕ್ಟ್ರು ನಿಮ್ಮ ಹತ್ರ ಬರೋಲ್ಲ. ಪ್ರಾಣ ನೀವು ಹೇಳಿದಾಗ ಮಾತ್ರ ಹೊರಗೆ ಹೋಗೋದು, ಇಲ್ಲಾಂದ್ರೆ ತಾನಾಗಿ ಹೋಗಲ್ಲ. ಆ ಮಂತ್ರ ಯಾವುದು? ಹಂಸ ಸೋಹಂ. ಅದಕ್ಕೆ ನೋಡಿ, ಯೋಗದೆಲ್ಲ ನಿಧಾನವಾಗಿ ಉಸಿರಾಡ್ರಿ ಅಂತಾರೆ. ಯಾಕೆ ಹೇಳಿ? ನೀವು ಉಸಿರಾಡೋರು ನೀವು ಅಂತ ಗೊತ್ತಾಗಬೇಕು. ಅದಕ್ಕೆ ನೀವು ಉಸಿರಾಡ್ತಿದ್ದೀರ ಅಂತ ನಿಮಗೆ ಗೊತ್ತೇ ಇರಲ್ಲ. ಯಾರು ಉಸಿರಾಡ್ತಾರೋ ನಿಮಗೆ ಅರ್ಥ ಆಗಲ್ಲ. ನಿಮ್ಮ ಉಸಿರಾಟವನ್ನು ನೀವು ಗಮನಿಸಿದಾಗ ಹಂಸ ಸೋಹಂ ಸ್ವಾಹ ಅಂತ ಮಂತ್ರ ಕೇಳಿಸುತ್ತೆ. ಅದಕ್ಕೆ ನೆನಪಿನ ಶಕ್ತಿ ಬೇಕಾಗತ್ತೆ. ಏನು ನೆನಪು? ನೀನು ಯಾರು, ನಾನು ಯಾರು ಅಂತ ಮತ್ತೆ ಪ್ರಶ್ನೆ ಕೇಳಬಾರ್ದು. ನೀನು ಯಾರು ಎನ್ನುವ ನೆನಪು ನಿನಗಿರಬೇಕು. ನಾನು ಯಾರು? ನಾನು ಸುಭದ್ರಮ್ಮ. ಸರಿ, ನಿಮ್ಮಪ್ಪ ಯಾರು? ಪ್ರಾಣೇಶ್ವರಾಯರು. ಪ್ರಾಣೇಶ್ವರಾಯರ ತಂದೆ ಯಾರು? ಕೃಷ್ಣರಾಯರು. ಕೃಷ್ಣರಾಯರ ತಂದೆ ಯಾರು? ಹನುಮಂತರಾಯರು. ಹನುಮಂತರಾಯರ ತಂದೆ ಯಾರು? ಮುಕುಂದರಾಯರು. ಮುಕುಂದರಾಯರ ತಂದೆ ಯಾರು? ಗೋಪಾಲರಾಯರು. ಗೋಪಾಲರಾಯರ ತಂದೆ ಯಾರು? ಜಗನ್ನಾಥರಾಯರು. ಜಗನ್ನಾಥರಾಯರ ತಂದೆ ಯಾರು? ಸುಬ್ಬಾರಾಯರು. ಸುಬ್ಬಾರಾಯರ ತಂದೆ ಯಾರು? ರಾಘವೇಂದ್ರಾಯರು. ರಾಘವೇಂದ್ರಾಯರ ತಂದೆ ಯಾರು? ಗಣಪತರಾಯರು. ಗಣಪತರಾಯರ ತಂದೆ ಯಾರು? ಷಣ್ಮುಖರಾಯರು. ಷಣ್ಮುಖರಾಯರ ತಂದೆ ಯಾರು? ಶಿವರಾಯರು. ಈ ನೆನಪಲ್ಲಪ್ಪ, ನಿನ್ನ ನೆನಪು ನಿನಗಿರಬೇಕು. ಯಾವುದನ್ನು ನಿನ್ನ ನೆನಪು? ನೀನು ಯಾರು ಅಂತ ಇಲ್ಲಿ ತನಕ ನಿನಗೆ ಗೊತ್ತೇ ಆಗಿಲ್ಲ ನೋಡು. ಇಷ್ಟೋ ತನಕ ನೀನು ಯಾರ್ಯಾರ ಹೆಸರು ಹೇಳಿದೆಲ್ಲ ಅವರೆಲ್ಲ ನೆಗೆದು ಬಿದ್ದು ನೆಲ್ಲಿಕಾಯಿಗೆ ಬೆಟ್ಟದ ಮೇಲೆ ಸಂಪಿಗೆ ಗಿಡ ಆಗಿ ಎಲ್ಲೂ ಅವ್ರ ಹೆಸರು ಇಲ್ಲ, ಉಸಿರು ಇಲ್ಲ. ನೀನಂತೂ ನಿನ್ನ ಉಸಿರು ಇದೆಯಲ್ಲ, ಆ ನೆನಪನ್ನು ನೀನು ಇಟ್ಕೋ. ಅದನ್ನು ಮರೆತ್ರೆ ನಿನಗೇನು ಸುಖ ಇದೆ? ನಮ್ಮ ತನ ಅಂದ್ರೆ ಏನು? ಎಲ್ಲ ಡಿಪೆಂಡಿಂಗ್ ಅಪಾನ್, ಒಬ್ರಿಗೊಬ್ರು ಡಿಪೆಂಡ್ ಆಗಿ ಬದುಕ್ತಾ ಇದ್ದೀವಿ. ದುಃಖ ಯಾಕೆ ಬರ್ತಾ ಇದೆ? ಡಿಪೆಂಡ್ ಆಗಿರೋದ್ರಿಂದ. ಒಂದು ನಾಯಿ, ಒಂದು ನರಿ, ಒಂದು ಹಲ್ಲಿ, ಒಂದು ಬಲ್ಲಿ, ಒಂದು ಇರುವೆ ಒಬ್ಬರೇ ಓಡಾಡ್ತಿರ್ತಾರೆ ನೋಡಿ. ಎಲ್ಲರೂ ತಲೆ ಮಾಡ್ಕೊಂಡು ಹತ್ತಿರೋದು ನೋಡಿದ್ದೀರಾ? ಎಲ್ಲಾದರೂ ಒಂದಿಷ್ಟು ಇರುವೆಗಳು ಸೇರಿಕೊಂಡು ನಂದು ಕಾಂಗ್ರೆಸ್ಸು, ನಂದು BJP, ನಂದು ಜನತಾ ಪಕ್ಷ, ನಂದು ಇದು ಆಮ್ ಆದ್ಮಿ ಪಕ್ಷ, ಆಮ್ದಾನಿ ಪಕ್ಷನೇ ಬಿಡಿ ಇವೆಲ್ಲ ಒಂದು ಲೆಕ್ಕದಲ್ಲಿ. ನಿಮ್ಮ ಆಫೀಸ್ ಎಲ್ಲಿದೆ ರೀ? ನಮ್ಮ ಆಫೀಸ್ ಮೇಲಿದೆ. ಎಷ್ಟು ಫ್ಲೋರ್ ಮೇಲಿದೆ? 3 ಫ್ಲೋರ್ ಮೇಲಿದೆ. ಯಾಕೆ ಮೇಲೆ ತಗೊಂಡ್ರಿ? ಮೇಲೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಆಡುತ್ತೆ. ಅದಕ್ಕೆ ಇವನು ಕೆಳಗಿದ್ದವನು ಹೇಳ್ದ, ರೀ ನಿಮ್ಮ ಆಫೀಸ್ ಕೆಳಗೆ ಇರೋ ಆಫೀಸು BJP ಇದು ಜನತಾ ಪಕ್ಷದ ಆಫೀಸು, ಅದ್ರ ಕೆಳಗಿರೋದು BJP ಆಫೀಸು. ಅವರೇನೋ ಬಿಲ್ಡಿಂಗ್ ಬೇಡ ಅಂತ ಓಡಿದ್ರು ಅಂದರೆ ನೆಗೆದು ಬಿತ್ತು ನೋಡಿ ನಿಮ್ಮ ಮೇಲಿನ ಪಕ್ಷದ ಆಫೀಸು. ಹಿಂಗಾಗೋಗಿದೆ. ತನವನ್ನು ನಾವು ಮರಿಬಾರ್ದು. ಅದರಿಂದ ಏನು ಸುಖ ಇದೆ? ನಮಗೆ ಸುಖ ಇಲ್ಲ. ನಾನು ಯಾರು ಎನ್ನುವುದನ್ನು ಹುಡುಕಬೇಕು, ಸಿಕ್ಕುತ್ತದು. ಅದನ್ನು ಶ್ರೀ ರಮಣ ಮಹರ್ಷಿಗಳು ತುಂಬ ಚೆನ್ನಾಗಿ ಬೋಧನೆ ಮಾಡಿದ್ದಾರೆ. ಅದು ಎಂದು ಯಾವ ಮನುಷ್ಯನಿಗೆ ಸಾಕ್ಷಾತ್ಕಾರ ಆಗುತ್ತೆ ಅವತ್ತು ಇಡೀ ಪ್ರಪಂಚ ಅವನ ಪಾದದ ಅಡಿಯಲ್ಲಿ ಇರುತ್ತೆ. ಹಾಗಾಗಿ ಆ ಒಳಗೊಂದು ಕೋಗಿಲೆ ಇದೆ. ಆ ಕೋಗಿಲೆ ಯಾವಾಗಲೂ ಕೂಗುತ್ತಾನೇ ಇದೆ. ಅದು ಇನ್ನೊಂದು ಹಾಡನ್ನು ಹಾಡೋದೇ ಅಲ್ಲ, ಅದು ಒಂದೇ ಹಾಡು, ಒಂದೇ ರಾಗ ಅಂತಾರಲ್ಲ. ಕೆಲವು ಸಾವಿರ ರಾಗ ಹೇಳ್ತಿರ್ತಾರೆ, ಏನೋ ಒಂದು ರಾಗ ಹಾಡ್ತೀರಿ, ಅದು ಯಾವ ರಾಗನೂ ನಮಗೂ ಗೊತ್ತಾಗಲ್ಲ. ಅವ್ರು ಹಾಡ್ತಾ ಇದ್ರೆ ನಮಗೆ ಒಳ್ಳೆ ನಿದ್ದೆ.
ಆ ಒಳಗೆ ಇರ್ತಕ್ಕಂತಹ ಆ ಕೋಗಿಲೆ ಇದೆಯಲ್ಲ, ಕೋಗಿಲೆ ಯಾವುದದು? ನಾದ. ಅದಕ್ಕೆ ಪ್ರಾಣನಾದ ಅಂತ ಹೇಳುತ್ತಾರೆ. ಎಂತ ನಾದ? ಪ್ರಾಣನಾದ. ಪ್ರಾಣಮಯ ಕೋಶದಿಂದ ಬರುವಂತ ಸ್ವರ ಅದು. ಅದಕ್ಕೆ ಅದು ಮೆಲೋಡಿ ಆಗಿರುತ್ತೆ. ಒಂದೊಂದ್ಸಲ ನೋಡಿ ಪ್ರಾಣದ ಕೆಳಗೊಂದು ಸ್ವರ ಬರುತ್ತೆ, ಅದು ಹೊಟ್ಟೆ ಒಳಗೆ ಗುಡು 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 ಗುಡು. ಒಂದೊಂದ್ಸಲ ಹೊಟ್ಟೆ ಕೂಗ್ತಾ ಇದೆ ಅಂತ ನೋಡಿ, ಅದು ಶಬ್ದನೇ ಗುಡು 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 ಅನ್ನತ್ತೆ. ಪ್ರಾಣ ಅಪಾನ. ಇನ್ನು ಅಪಾನ ವಾಯು ಅಂತ ಇದೆ, ಅದು ಕೂಡ ಹಾಡುತ್ತೆ. ಅದು ನೀವು ಯಾವಾಗಾದ್ರೂ ಕಡಲೆ ಜಾಸ್ತಿ ತಿಂದಾಗ, ಅಥವಾ ಹಲಸಿನಕಾಯಿ ಬೀಜ ತಿಂದಾಗ, ಅಥವಾ ಯಾರ್ದಾರು ತಲೆ ತಿಂದಾಗ ಕೆಳಗೆ ಡ್ರರ್ ಅಂತ ಹೋಗುತ್ತೆ ನೋಡಿ, ಅದು ಒಂದು ಅಪಾನನಾದ. ಇನ್ನೊಂದು ಕೆಳಗೂ ಹೋಗಲ್ಲ, ಮಧ್ಯದಲ್ಲೂ ನಿಲ್ಲಲ್ಲ, ಇದಕ್ಕಿದ್ದಂಗೆ ಬಾಯಿಂದಲೇ ಬಂದ್ಬಿಡ್ತೇವೆ, ಅನ್ನತ್ತದು. ಅದೊಂದು ಅಪಸ್ವರದ ನಾದ. ಆದರೆ ಆ ಮಧ್ಯದಲ್ಲಿ ಕೋಗಿಲೆ ನಾದ ಇದೆಯಲ್ಲ, ಅಂತ ಆ ನಾದವೇ ಹಂಸ ಮಂತ್ರ. ಆ ಕೋಗಿಲೆ ತನ್ನ ನಾದವನ್ನ ಮರೆಯೋದಿಲ್ಲ, ಅದು ಹಾಡೋದನ್ನ ಮರೆಯೋದೇ ಇಲ್ಲ. ಒಳಗೆ ಒಂದು ಬ್ಲಡ್ ಸೆಲ್ಸ್ ಅಂತ ಇದೆ, ಅವು ಅನೇಕ ಜೀವರಾಶಿಗಳವರು. ಈಗ ನೋಡಿ, ಒಂದೊಂದ್ಸಲ ದೊಡ್ಡ ರೋಗ ಬಂದು ಅವನನ್ನು ಅದು ಯಾವುದಲ್ಲೂ ಮುಚ್ಚಿಟ್ಟಿರ್ತಾರೆ, ಛತ್ರಿ ಒಳಗೆ. ಅದು ಇದು ಪ್ಲಾಸ್ಟಿಕ್ಕಿನ ಛತ್ರಿ ಒಳಗೆ ಏನಂತಾರೋ ನಂಗೆ ಗೊತ್ತಿಲ್ಲಪ್ಪ, ಐ ಸಿ ಯು ಏನೋ ಅಂತಾರೆ ಅದಕ್ಕೆ. ICU ಅಂದ್ರೆ ಏನು ಗೊತ್ತಾ? ಏನೋ ರೋಗ ಬಂದು ಭಗವಂತನ ಕರುಣಾ ತಪ್ಪಿ, ಭಗವಂತನ ಕರುಣೆ ತಪ್ಪಿ, ಕರುಣೆ ತಪ್ಪಿದ ಬಳಿಕ ಚರಣಾಭರಣ ಪಾದ ರಕ್ಷೆಯು ದೊರೆಯದೋ, ಇದು ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ಧೋರಿಯೇ. ಎಲ್ಲರೂ ಕೈ ಬಿಟ್ಟು ಕರುಣಾ ಹೋಗಿ ಕರೋನಾ ಬಂದು ಅವನನ್ನ ಡಬ್ಬಿಲಿ ಹಾಕಿ ಮಲಗಿಸಿ ಮೇಲುಸಿರು ಕೆಳಗುಸಿರು ಕೆಳಗುಸಿರು ಮೇಲುಸಿರು ಆ ಕೋಗಿಲೆ ಸಾಯೋ ಟೈಮಲ್ಲಿ ಅವನು ಹಿಂಗೆ ನೋಡ್ತಾ ಇರ್ತಾನೆ. ಅಣ್ಣ ತಮ್ಮ ಬಂಧು ಬಳಗ ಫ್ರೆಂಡ್ಸು ಅವರು ಇವರು ವಾಟ್ಸಪ್ಪು ಚಾಟ್ಸಪ್ಪು ಗಾಡ್ಸಪ್ಪು ಗೋಡ್ಸಪ್ಪು ಲಾಡ್ಸಪ್ಪು ನಡ್ಸಪ್ಪು ಇಕ್ಸಪ್ಪು ಪುಪ್ಸಪ್ಪು ಎಲ್ಲ ಹೋಗಿದೆ. ಅಲ್ಲೊಂದು ಬೋರ್ಡಲ್ಲಿ ಬರೆದಿದ್ದಾರೆ ಕೆಂಪು ಅಕ್ಷರದಲ್ಲಿ ICU ಅಂದರೆ ನಾನು ನೋಡ್ತಾ ಇದ್ದೀನಿ ನಿನ್ನ. ಇಷ್ಟೇ. ಆಗ ಅಲ್ಲಿ ಒಂದು ಸೆಲ್ಸ್ ಇರುತ್ತಲ್ಲ, ಅವನು ಸತ್ತೋಗ್ಬಿಡ್ತಾನೆ, ಆ ಕೋಗಿಲೆ ಹೊರಟೋಗಿರುತ್ತೆ. ಆ ಕೋಗಿಲೆ ಹೊರಟೋದ್ಮೇಲೆ ಒಂದು ಬ್ಲಡ್ ಸೆಲ್ ಇರುತ್ತೆ, ಅದಕ್ಕೆ ಬಾನಾಡಿ ಅಂತಾರೆ. ಈ ಬಾನಾಡಿ ಅಂತ ಒಂದು ಪಕ್ಷಿ ಇರುತ್ತೆ, ಅದು ಒಂದ್ ಕಡೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅಂತ ಹಾರಾಡ್ತಿರ್ತದೆ. ಆ ಬಾನಾಡಿ ತಾನು ಹಾರೋಡೋದನ್ನ ಮರೆಯುತ್ತಾ, ಅಂದರೆ ಬ್ಲಡ್ ಸೆಲ್ಸು ಆ ಕೋಗಿಲೆ ಹಾಡೋದು ನಿಲ್ಲಿಸಿದ ಮೇಲೂ ಹಾರಾಡ್ತಿರುತ್ತೆ. ಅಂದರೆ ಕೃತಕ ಉಸಿರಾಟವನ್ನು ಕೊಟ್ಟರೆ ಸಾಕು, 10 ದಿವಸ 11 ದಿವಸ ಒಂದ್ಸಲ ತಿಂಗಳುಗಟ್ಟಲೆ 2 ತಿಂಗಳುಗಟ್ಟಲೆ 3 ತಿಂಗಳುಗಟ್ಟಲೆ ಕೋಮಾ ಸ್ಟೇಜಲ್ಲಿ ಆ ಬಾನಾಡಿ ಅನ್ನೋ ಬ್ಲಡ್ ಸೆಲ್ಸು ಹಾರೋದನ್ನು ತೊರೆಯೋದಿಲ್ಲ. ಏನು ಮಾಡಿದ್ರು ಏನು ಬಡ್ಕೊಂಡ್ರು ಸುಡುಗಾಡು ಮನಸ್ಸು ಒಂದು ಕಡೆ ನಿಲ್ಲಲ್ವಲ್ಲ. ಎಂಥ ಪ್ರಾಬ್ಲಮ್. ಆ ಮನಸ್ಸನ್ನು ಮೀನಿಗೆ ಹೋಲಿಸಿದ್ದಾರೆ. ಮೀನೆಲ್ಲಾದರೂ ಒಂದು ಕಡೆ ಕೂತ್ಕೊಂಡು ತಪಸ್ಸು ಮಾಡಿರೋದು ನೋಡಿದ್ದೀರ? ಸಂಸಾರ ಮಾಡಬೇಕಾದ್ರೂ ಕೂಡ ಗರಗರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲರೂ ಒಂದು ಕಡೆ ನಿಂತರೂ ಕೂಡ ಸುಮ್ಮನೆ ಹಿಂಗೆ 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 ಮಾಡ್ತಾನೆ, ಮತ್ತೆ ಗಳಕ್ಕಂತ ತಿರುಗುತ್ತೆ. ಒಂದು ಕಡೆ ನಿಲ್ಲುವುದಿಲ್ಲ ಮೀನು ಅನ್ನೋ ಮನಸ್ಸು. ಅದು ಈಜೋದನ್ನು ಮರೆಯೋದೇ ಇಲ್ಲ. ಆ ಮನಸ್ಸನ್ನೇ ಈದಿಸ್ತಾ ಇರುತ್ತೆ.
ಇಷ್ಟೆಲ್ಲ ಧಾವಂತ ನಡೀತಿದ್ರು ಒಳಗೊಂದು ಭ್ರಮರ ಇದೆ. ಆ ಭ್ರಮರ ಯಾವುದು ಅಂದರೆ ಪ್ರಾಣವಾಯು. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ಆ ಪ್ರಾಣವಾಯು ಅನ್ನೋ ದುಂಬಿ, ವಾಯುದೇವರು ಅನ್ನೋ ದುಂಬಿ ಅದೇನು ಮಾಡುತ್ತೆ, ಹೂವನ್ನು ಮರೆಯೋದಿಲ್ಲ. ಯಾವ ಹೂವದು? ಹೃತ್ಕಮಲ, ಹೃದಯ ಕಮಲವನ್ನು ಮರೆಯೋಲ್ಲ. ಯಾಕೆ ಹೃದಯ ಕಮಲವನ್ನು ಮರೆಯೋದಿಲ್ಲ ಅಂದರೆ, ಹೃದಯ ಕಮಲವು ಅಷ್ಟದಳದಿಂದ ಕೂಡಿದೆ. ಅಷ್ಟದಳದಲ್ಲಿ ಕರ್ಣಿಕಾ ಮಧ್ಯದಲ್ಲಿ ಅನುಗ್ರಹ ಅನ್ನುವ ಬೆಳಕಿನ ಮಧ್ಯದಲ್ಲಿ ಶೇಷ 3 ರೂಪದಲ್ಲಿದ್ದಾನೆ. ದಿಂಬಿನ ರೂಪದಲ್ಲಿ, ಹಾಸಿಗೆ ರೂಪದಲ್ಲಿ ಮತ್ತು ಹೊದ್ದಿಕೆ ರೂಪದಲ್ಲಿ. ಮತ್ತೆ ಆ ಶೇಷನ ಒಳಗೆ ಹೊದ್ದಿಕೆ ರೂಪದಲ್ಲಿ ದುರ್ಗಾದೇವಿ ಇದ್ದಾಳೆ, ದಿಂಬಿನ ರೂಪದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಹಾಸಿಗೆ ರೂಪದಲ್ಲಿ ಭೂದೇವಿ ಇದ್ದಾಳೆ. ಇವರಲ್ಲಿ ಹೊಳಿತಾ ಇದ್ದಾನೆ ನಾರಾಯಣ. ಆದ್ದರಿಂದ ಆ ಹೂವನ್ನು ಆ ವಾಯುದೇವರು ಅನ್ನೋ ದುಂಬಿ ಮರೆಯೋದೇ ಇಲ್ಲ. ಒಳಗೊಂದು ಬಯಕೆ ಇದೆ. ಆ ಬಯಕೆನೇ ಜೀವಾತ್ಮ. ಆ ಜೀವಾತ್ಮ ನವಿಲು. ತಾನೇ ದೊಡ್ಡದು, ತಂದೆ ದೊಡ್ಡದು ಅನ್ನೋ ಪುಕ್ಕ ಬೇರೆ ಉದ್ದ. ಆ ಪುಕ್ಕಕ್ಕೆ ಸಹಸ್ರಾರು ಕಣ್ಣುಗಳಿದೆ. ನವಿಲಿಗೆ ಕಣ್ಣು ಅಂತಾರಲ್ಲಿ, ಫೆದರ್ಸಲ್ಲಿ ಕಣ್ಣಿರುತ್ತೆ ನೋಡಿ. ನೀವು ನವಿಲು ಗರಿ ನೋಡಿಬಿಟ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಸೃಷ್ಟಿಯ ವೈಚಿತ್ರ್ಯ ಹೇಗಿದೆ ಅಂತ. ಇಡೀ ಅಖಂಡ ನವಿಲಿನ ಗರಿ ನೋಡಿದಾಗ ಅದರೊಳಗೆ ಬಣ್ಣದ ಕಾಂಬಿನೇಷನ್ಸ್ ನೋಡಿ, ಇದೆಷ್ಟು ಬಣ್ಣಗಳು. ಸರಿಯಾಗಿ ಯಾರು ನವಿಲು ಗಾರಿನ ಹತ್ತಿರ ಇಟ್ಕೊಂಡು ನೋಡೇ ಇಲ್ಲ. ಹಸಿರು, ಪಿಂಕು, ಹಸಿರೊಳಗೆ ಗ್ರಾಮ ಗ್ರೀನು, ಆಮೇಲೆ ನೀಲಿ ಮಿಕ್ಸ್ ಗ್ರೀನು, ಕೆಂಪು ಮಿಕ್ಸ್ ಗ್ರೀನು, ವೈಟ್ ಮಿಕ್ಸ್ ಗ್ರೀನು, ಗೋಲ್ಡ್ ಮಿಕ್ಸ್ ಗ್ರೀನು, ಗೋಲ್ಡ್ ಮಿಕ್ಸ್ ಪಿಂಕು, ಅದೆಲ್ಲವೂ ಕೂಡ ಒಟ್ಟಿಗೆ ಒಂದು ಹಾಳೆ ಮೇಲೆ ಬರೆಯೋಕ್ಕೆ ಕಷ್ಟ ನಮಗೆ. ಆದರೆ ಒಂದೊಂದೇ ಗರಿಯಲ್ಲಿ, ಎಳೆಯಲ್ಲಿ ಆ ಬಣ್ಣವನ್ನು ತುಂಬಿಸಿ ಆ ಎಳೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ಆ ಆಕೃತಿ ಬರುತ್ತೆ. ಇದನ್ನು ಮಾಡಿದವ್ರು ಯಾರ್ರೀ? ನೀನು ಮಾಡಿದ್ಯಾ, ನಿಮ್ಮ ಅಪ್ಪ ಮಾಡಿದ್ನ, ನಾನು ಮಾಡಿದೆ ಅಂತ ಹಾರಾಡ್ತೀಯಲ್ಲ. ಹೀಗೆ ಆ ಜೀವಾತ್ಮನಿಗೆ ತನ್ನ ಬದುಕು ಅನ್ನೋ ಬಾಲದಲ್ಲಿ ಸಾವಿರಾರು ಕಣ್ಣುಗಳಿದೆ. ಅದು ಮುಚ್ಚಿಕೊಂಡು ಹೋಗಿದೆ. ಅದಕ್ಕೆ ಮುಗಿಲು ಬೇಕಾಗಿದೆ. ಅದಕ್ಕೆ ಮುಗಿಲು ಅಂದರೆ ಆಕಾಶ. ಆ ಮುಗಿಲು ಅದಕ್ಕೆ ಬೇಕಾಗಿದ್ದರೆ ಅದು ಮುಗಿಲಿಗೆ ಮುಗಿಯಬೇಕಾಗಿದೆ. ಏನದು ಮುಗಿಲಿಗೆ ಮುಗಿಯುವುದು? ಆಕಾಶಕ್ಕೆ ನಮಿಸಬೇಕು. ಆಕಾಶ ಅಂದರೆ ಎಲ್ಲಿದೆ? ಅದು ನಮ್ಮ ತಲೆಯ ಮೇಲಿದೆ. ಯಾಕಂದರೆ ಅವಕಾಶಗಳಿರೋದೇ ತಲೆಯಲ್ಲಿ, ವಿಚಾರಗಳಿರೋದೇ ತಲೆಯಲ್ಲಿ. ಆದ್ದರಿಂದ ಆ ಆಕಾಶವನ್ನು ನಮ್ಮ ತಲೆಯಲ್ಲಿ ಚಿಂತನೆ ಮಾಡಿದಾಗ ಕುಂಡಲಿನಿ ಅನ್ನೋ ನವಿಲು, ಅದನ್ನು ನವಿಲಿಗೂ ಹೋಲಿಸ್ಬೋದು. ಕುಂಡಲಿನಿ ಎನ್ನುವ ಜೀವಶಕ್ತಿ ಮೇಲೆ ಎದ್ದು, ಅಂದರೆ ನಿಮಗೆ ಅವೆಲ್ಲ ಗೊತ್ತಾಗಲ್ಲ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅನ್ನೋ ಮುಗಿಲು. ಕುಂಡಲಿನಿ ಒಳಗಿರ್ತಕ್ಕಂಥ ನವಿಲು ಅನ್ನೋ ಶಕ್ತಿ. ಆ ಹಂಸ ಮಂತ್ರದ ಗ್ರಿಪ್ ಇಟ್ಕೊಂಡಾಗ, ಅಂದರೆ ಉಸಿರಾಟದ ಗ್ರಿಪ್ ನಾವು ಸರಿಯಾಗಿಟ್ಕೊಂಡ್ರೆ, ನಮ್ಮ ತನವನ್ನು ನಾವು ಮರೆಯದಿದ್ದರೆ, ಆ ಬ್ಲಡ್ ಸೆಲ್ಸ್ ಅನ್ನೋ ಬಾನಾಡಿ ಹಾಡ್ತಾನೆ ಇದ್ರೆ, ಆ ಒಳಗಿರೋ ಕೋಗಿಲೆ ಹಾಡ್ತಾನೆ ಇದ್ರೆ, ಆ ಮನಸ್ಸು ಅನ್ನೋ ಚಂಚಲವಾದ ಅದು ಈಜಾಡ್ತಾ ಇದ್ರೆ, ಆ ನವಿಲು ಮುಗಿಲನ್ನು ನೋಡಿ ನಮಸ್ಕಾರ ಮಾಡುತ್ತೆ. ಅಂದರೆ ಆ ಕುಂಡಲಿನಿ ಶಕ್ತಿ ಮೇಲಕ್ಕೆ ಏಳುತ್ತೆ. ಇದನ್ನೇ ಯಜುರ್ವೇದ ಹೇಳ್ತಾ ಇದೆ. ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮೋ ನಮಃ. ನಿನ್ನ ಸ್ಪರ್ಮ್ ಕೆಳಗೆ ಹೋಗ್ತಾ 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 ಕಾಮಚಿಂತನೆ ಆಗುತ್ತೆ. ಅದೇ ಸ್ಪರ್ಮ್ ಮೇಲಕ್ಕೆ ಏರ್ತಾ ಹೋದ್ರೆ ಖೇಚರಿ ಮುದ್ರಾ ಅಂತ ಇದೆ. ಖೇಚರಿ ಅಂದರೆ ಖೇ ಅಂದರೆ ಆಕಾಶ, ಚರಿ ಅಂದರೆ ಚಲಿಸೋದು. ಆಕಾಶದಲ್ಲಿ ಚಲಿಸೋದು ಯಾವುದು? ವಿಮಾನ. ಎಷ್ಟೋ ತನಕ ಚಲಿಸೋಕ್ಕಾಗತ್ತೆ? ಪೆಟ್ರೋಲ್ ಇರೋ ತನಕ, ಆಮೇಲೆ ಕೆಳಗೆ ಬಿದ್ದೋಗುತ್ತೆ. ಹಕ್ಕಿಗಳು ನೋಡಿ, ವಿಥೌಟ್ ಪೆಟ್ರೋಲು ಆರಾಮಾಗಿ ಓಡಾಡುತ್ತೆ, ಹಾರಾಡ್ತಾ ಇರುತ್ತೆ. ಒಳ್ಳೆ
ಹಾಗೆ ನಿನ್ನ ಬದುಕು ಸಂತೋಷವಾಗಿ ಆಕಾಶ ಅಂದರೆ ಆ ಸಹಸ್ರಾರದಲ್ಲಿ ವಿಹಾರ ಮಾಡುತ್ತಿರುತ್ತದೆ. ಇದನ್ನೇ ಲಲಿತಾ ಸಹಸ್ರನಾಮ ಹೇಳ್ತಾ ಇದೆ. ಸಹಸ್ರಾರಾಂಬುಜಾರೂಢಾಯೈ ನಮಃ. ಅಂಬುಜ ಅಂದರೆ ಕಮಲ, ಸಹಸ್ರಾರ ಅಂದರೆ ತಲೆ ಮೇಲಿರ್ತಕ್ಕಂಥ ಸಾವಿರಾರು ಅರ, ಅಂದರೆ ಅರ ಅಂದರೆ ಚಕ್ರಕ್ಕಿರುತ್ತಲ್ರಿ ಸೂರ್ಯನ ಕಿರಣ, ಆ ಥರ ಅರ. ಆ ಕಮಲದಲ್ಲಿ ಲಕ್ಷ್ಮೀದೇವಿ ವಿಹಾರ ಮಾಡಿ ಸುಧಾ ಸಾರಾಭಿವರ್ಷಿಣ್ಯೈ ನಮಃ ಅಮೃತವನ್ನು ಸುರಿಸ್ತಾಳಂತ. ಅದಕ್ಕೆ ಬೇಕಾಗಿರೋದು ಏನು ಗೊತ್ತಾ? ನಿಮ್ಮ ತನ ನಿಮಗೆ ಬೇಕು. ತನ ಅಂದ್ರೇನು? ತನು. ನಿಮ್ಮ ಶರೀರ ನಿಮಗೆ ನೆನಪಿರಬೇಕು, ನೀವು ಯಾರೋ ಅನ್ನೋದು ಗೊತ್ತಿರಬೇಕು. ಹಾಡುವುದನು ಕೋಗಿಲೆಯು ಮರೆಯುವುದೇ, ಹಾಡುವುದನು ಕೋಗಿಲೆಯು ಮರೆಯುವುದೇ ಹಂಸಮಂತ್ರ. ಹಾರುವುದನು ಬಾನಾಡಿ ತೊರೆಯುವುದೇ ಬ್ಲಡ್ ಸೆಲ್ಸು. ಮೀನು ಈಜದಿರುವುದೇ ಮನಸ್ಸು, ಮೀನು ಈಜದಿರುವುದೇ ದುಂಬಿ ಹೂವ ಮರೆಯುವುದೇ ವಾಯುದೇವರು. ಮುಗಿಲ ಕಂಡು ನವಿಲು ನಲಿಯದೆ, ಕುಂಡಲಿನಿ ಒಳಗಿರ್ತಕ್ಕಂಥ ಜೀವಾತ್ಮ ಅನ್ನೋ ಶಕ್ತಿ ಸಹಸ್ರಾರ ನೋಡಿ ನಲಿಯೋದು. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನ ತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಇಷ್ಟೆಲ್ಲ ನಡೀತಿದ್ರು ನಮ್ಮ ಶರೀರದಲ್ಲಿ 36,000 ಬಲನಾಡಿಗಳು, ಅದಕ್ಕೆ ಇಡಾನಾಡಿ ಅಂತೀವಿ. 36,000 ಎಡನಾಡಿಗಳಿದೆ, ಅದಕ್ಕೆ ಪಿಂಗಲ ನಾಡಿ ಅಂತೀವಿ. ಅದರ ಮಧ್ಯದಲ್ಲಿ ಸುಷುಮ್ನಾ ನಾಡಿ ಇದೆ. ಈ ಎಡನಾಡಿಯನ್ನ ಗಂಗಾ, ಬಲನಾಡಿಯನ್ನ ಯಮುನಾ, ಅಥವಾ ಬಲನಾಡಿಯನ್ನ ಯಮುನಾ, ಬಲನಾಡಿಯನ್ನ ಗಂಗಾ, ಎಡನಾಡಿಯನ್ನ ಯಮುನಾ, ಮಧ್ಯನಾಡಿಯನ್ನ ಸರಸ್ವತಿ ಅಂತ ಚಿಂತನೆಯನ್ನು ಮಾಡಿದ್ದಾರೆ. ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಸಿನಿಮಾ ಹಾಡಿನ ಮೂಲಕ ಲಕ್ಷ್ಮೀ ಶೋಭಾನೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ಲದರಲ್ಲೂ ನೀವು ಹೆಕ್ಕಬೇಕಾಗಿರೋದು ಭಗವಂತನ ಮಹಾತ್ಮ್ಯವನ್ನು ಅಷ್ಟೇ. ಭಗವಂತನ ಮಹಾತ್ಮೆಯನ್ನು ಸಾರುವುದು ಯಾವುದೋ ಒಂದು ಸಾಹಿತ್ಯವಲ್ಲ, ಎಲ್ಲ ಸಾಹಿತ್ಯವೂ ಭಗವಂತನ ಮಹಿಮೆಯನ್ನೇ ಸಾರುತ್ತಾ ಇದೆ. ಅದು ಯಾರಿಗೋ ಮೊಸರಲ್ಲಿ ಕಲ್ಲು ಹುಡುಕೋದ್ರಂತೆ, ಹಾಗಾಗಬಾರ್ದು. ಕಲ್ಲಲ್ಲಿ ಮೊಸರು ಹುಡುಕಕ್ಕೆ ಬರಲ್ಲ ನಿಮಗೆ, ಮೊಸರಲ್ಲಿ ಕಲ್ಲು ಹುಡುಕೋದು ಬರ್ತದೆ, ಅದು ಮಾಡ್ಬೋದು, ಬಿಟ್ಟಾಕಿರಿ. ಹಾಗೆ ಗಾಳಿ ತನ್ನ ಚಲನೆಯನ್ನು ಮರೆಯುತ್ತಾ, ಮೋಡ ಅಂದ್ರೆ ಏನು ಗೊತ್ತಾ? ಮಸುಕು ಆಗಿರತಕ್ಕಂಥ ಜೀವನ, ಕನ್ಫ್ಯೂಷನ್ಸ್. ಯಾಕಂದ್ರೆ ನಿಚ್ಚಳವಾಗಿ ಆಕಾಶನೇ ಕಾಣಿಸಲ್ಲ, ಮೋಡ ಸುಮ್ಮನೆ ಹೋಗ್ತಾ ಇರುತ್ತೆ ನೋಡಿ. ನಮಗೆ ಭ್ರಮೆಯನ್ನು ಹುಟ್ಟಿಸುತ್ತೆ. ಒಂದೊಂದ್ಸಲ ಮೋಡ ನೋಡಿ ಕುದುರೆ ಥರ ಕಾಣಿಸುತ್ತೆ, ಮೋಡ ನೋಡಿ ಮೀನಿನ ಥರ, ನವಿಲಿನ ಥರ, ಮೋಡ ನೋಡಿ ನಿಂತರ, ನಿಮ್ಮ ಅಪ್ಪನ ಥರ, ಮೋಡ ನೋಡಿ ಗುಡ್ಡ, ಆಕಾಶ, ಏನೇ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 ನೋ ಕಾಣುತ್ತಲ್ಲ, ಏನೇನೇನೇನೇನೋ ಇಲ್ಲ. ಹೋದ್ರೆ ಮೋಡನೂ ಇಲ್ಲ, ಅಲ್ಲಿ ಸುಮ್ಮನೆ ಒಂದು ಆವಿ. ಅದು ತನ್ನ ಚಲನೆಯನ್ನು ಮರೆಯುತ್ತಾ. ಅಂದರೆ ನಿಮ್ಮ ತಲೆ ಒಳಗೆ ವಿಚಾರಗಳು ಎನ್ನೋ ಮೋಡ ತನ್ನ ಚಲನೆಯನ್ನು ಅದು ಮರೆಯೋದೇ ಇಲ್ಲ. ಅದಕ್ಕೇನಂತ ಗೊತ್ತಾ? ಬೆಳ್ಳಿ ಮೋಡವೇ ಏಕೆ ಓಡುವೆ, ನನ್ನ ಒಲವ ತಿಳಿಸುಬಾ ಅನ್ನೋದು. ಆ ಬೆಳ್ಳಿ ಮೋಡ ಅಂದ್ರೆ ಗೊತ್ತಾ? ಬೆಳ್ಳಿ ಅಂದ್ರೆ ಏನು? ಬೆಳ್ಳಿ ಅಂದ್ರೆ ಬೆಳ್ಳಿನೇ. ಬೆಳ್ಳಿ ಅಂದ್ರೆ ಅದಕ್ಕೆ ಅಧಿಪತಿ ಯಾರು? ಚಂದ್ರ. ಚಂದ್ರ ಅಂದ್ರೆ ಯಾರು? ಮನಸ್ಸು. ಮನಸ್ಸು ಅಂದ್ರೇನು? ಚಂಚಲ. ಆ ಮನಸ್ಸಿಗೆ ಮುಸುಕಿಕೊಂಡಿರುವ ಈ ಭ್ರಮೆ, ಈ ಮಾಯೆ,
ಅದೇ ಮೋಡ. ಅದು ಅದು ಹೋಗುತ್ತಾನೇ ಇರುತ್ತೆ. ನಿಚ್ಚಳವಾದ ಆಕಾಶ ಎಂದು ಕಾಣೋದೇ ಇಲ್ಲ. ತಾರೆ ಮಿನುಗದಿರುವುದೇ. ಒಳಗೆ ಚಿತ್ತಗಳು ಅಂತಿದೆ. ಏನು ಚಿತ್ವ ಅವನಿಗೆ? ಯಾವಾಗಲೂ ಏನಾರು ಒಂದು ಹೊಳಿತಾನೇ ಇರುತ್ತೆ ನೋಡೋದು ರೀ. ಅವನಿಗೆ ಏನೋ ಒಂದು ಹೊಳಿತಾ ಇರುತ್ತೆ ಕಣ್ರಿ, ವಿಚಿತ್ರ. ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಏನೋ ಒಂದು ಹೊಳೆಯುತ್ತೆ ಅವನಿಗೆ, ಹೊಳಿತೆ ಅಂಥೇಳಿ. ಆ ತಾರೆ ಅಂದರೆ ಏನು ಅಂದರೆ ನಮ್ಮ ತಲೆ ಒಳಗೆ ಅನೇಕ ಚಿತ್ತಗಳಿದೆ, ಅದು ಮಿನುಗುತ್ತಲೇ ಇರುತ್ತೆ. ತಾರೆ ಮಿನುಗೋದು, ಹೊಳೆಯೋದಲ್ಲ, ತಾರೆ ಮಿನುಗುತ್ತಾನೆ ಇರುತ್ತೆ. ಮಿಂಚು ಹೊಳಿತಾ ಇರುತ್ತೆ. ಯಾವ ಮಿಂಚು ಅದು? ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ, ನೀಲಿಯ ಗುಡ್ಡಗಳೆರಡಮ್ಮ. ಈ ಎರಡು ಕಣ್ಣು, ನೀಲಿಯ ಗುಡ್ಡಗಳೆರಡಮ್ಮ, ನಡು ಮಧ್ಯದಿ ದಶಮಹದ್ವಾರಮ್ಮ. ಮೋಡವಿಲ್ಲದೆ ಮಳೆ ಸುರಿದಿತ್ತಮ್ಮ, ಮೋಡವಿಲ್ಲದೆ ಮಳೆ ಸುರಿದಿತ್ತಮ್ಮ, ಭೂಮಿ ಇಲ್ಲದೆ ನೀರು ಹರಿದೋಯ್ತಮ್ಮ, ಮುತ್ತಿನಂತ ಮಾತು ಕೇಳಮ್ಮ. ಭರಸಿಡಿಲು ಎರಗಿತ್ತಮ್ಮ ಅಂತಾರೆ. ನಿಮ್ಮ ಥರ್ಡ್ ಐ, ತೊರಡೈ ಅಲ್ಲ, ಥರ್ಡ್ ಐ, ಅದ್ರ ಮಧ್ಯದಲ್ಲಿ ಒಂದು ಮಿಂಚಿದೆ. ಆ ಮಿಂಚು ಹೊಳೆಯದಿರುವುದೇ. ಆಜ್ಞಾ ಚಕ್ರದಲ್ಲಿ ನೀನು ಸೋಹಂ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ ಹಂಸ ಸೋಹಂ ಸೋಹಂ ಸ್ವಾ, ಹಂಸ ಸೋಹಂ ಸೋಹಂ, ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ, ಅದನ್ನು ಹೇಳು ಬಿಡು, ಅದು ಹೇಳ್ತಾನೇ ಇದೆ. ಅದು ಒಂದಲ್ಲ ಒಂದು ದಿವಸ ನಿನಗೆ ಹೊಳೆಯಲ್ವಾ? ಜ್ಞಾನಾಂಜನ ಶಲಾಕಯ ಚಕ್ಷೋರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ತನ್ನ ತೋರು ಬೆರಳಿನಿಂದ ಶಿಷ್ಯನ ಹಣೆಯನ್ನ ಒತ್ತಿ ಆ ಉರಿಯುವಂಥ ಕಾಷ್ಟದಿಂದ ಚುಚ್ಚಿ ಹೊರಗಿನ ಅಜ್ಞಾನ ಪರದೆಯನ್ನು ತೆಗೆದು ಬಿಸಾಡಿ ಆಮೇಲೆ ಒಳಗಿರ್ತಕ್ಕಂಥ ಹಂಸ ಮಂತ್ರದ ಆ ದಿವ್ಯ ತನದ ಆ ಮೇರು ಪ್ರಕೃತಿ ಆಕೃತಿಯನ್ನು ತೋರಿಸಬೇಕಾದ ಎಲ್ಲ ವಿಕೃತಿಯನ್ನು ಕಳೆದು ಆ ಮಿಂಚು ಹೊಳೆಯದಿರುವುದೇ. ನದಿಯು ಕಡಲ ಸ್ನೇಹ ಮರೆಯುವುದೇ. ಕಡಲು ಅಂದ್ರೆ ಏನು? ತೀರ. ತೀರ ಬೇರೆ, ನದಿ ಬೇರೆ. ಆದರೆ ತೀರ ನದಿ ಮರೆಯೋ ಹಾಗಿಲ್ಲ, ನದಿನ ತೀರ ಮರೆಯೋ ಹಾಗಿಲ್ಲ. ನನಗೆ ಕಡಲಿನ ಸವಾಸ ಇದು ಕಡಲು, ನದಿಯು ಕಡಲು ಅಂದರೆ ಏನು ಅಂದರೆ ಸಮುದ್ರ. ನಂಗೆ ಸಮುದ್ರ ಬೇಡ ಅಂತ ನದಿ ನಿಲ್ಲೋಕ್ಕಾಗಲ್ಲ. ಸಮುದ್ರ ನಂಗೆ ಸಾಕಾಗಿದೆ ಈ ನದಿಗಳ ಸವಾಸ ಅಂಥೇಳಿ ಹಿಂದೆ ಸರ್ಗದಷ್ಟು ನದಿ ಮುಂದೆ ಬರ್ತಾನೇ ಇದೆ. ಕಡಲು ಅಂದ್ರೇನು? ಕಡಲೋ ಕಡಲೋ ಕಣ್ಕಡಲೋ, ಮುಗಿಲೋ ಮುಗಿಲೋ ಮನ ಮುಗಿಲೋ, ಕಡಲಲ್ಲೋ ಮುಗಿಲಲ್ಲೋ ನಿನ್ನ ಪ್ರೀತಿಸು, ಕಡಲಲ್ಲೋ ಮುಗಿಲಲ್ಲೋ ನನ್ನ ಪ್ರೀತಿಸು. ವಾದಿರಾಜರಿಗೆ ನನ್ನ ಮೇಲೇನು ಬೇಸರ ಆಗಲ್ಲ. ಯಾಕಂದರೆ ಯಾವುದೋ ಭಾಷೆಯ ಮೂಲಕ ಭಾವವನ್ನು ನಾವು ಕೊಟ್ಟರೆ ಸಾಕು. ಚತುರ್ಮುಖ ಬ್ರಹ್ಮದೇವರು ನಮ್ಮ ಶರೀರದಲ್ಲಿ ಕುತ್ಕೊಂಡು ಮಾಡಿದಂಥ ಸಾಧನೆ. ಚತುರ್ಮುಖ ಬ್ರಹ್ಮದೇವರು ವಾಯುದೇವರಾಗಿ ನಮ್ಮ ಶರೀರದಲ್ಲಿ ಕುತ್ಕೊಂಡು ಮಾಡಿದಂಥ ಸಾಧನೆಯನ್ನು ನಾನು ಸಿನಿಮಾ ಪದದ ಮೂಲಕ ಹೇಳ್ತಾ ಇದ್ದೆ. ನದಿ ಅಂದ್ರೇನು? ಆನುವಂಶಿಕ ಪರಂಪರೆ. ಕಡಲು ಅಂದ್ರೇನು? ಭಗವಂತನ ಮನೆ. ಈ ಜೀವಾತ್ಮರೆಲ್ಲ ಒಂದಲ್ಲ ಒಂದು ದಿವಸ ಕಡಲನ್ನು ಸೇರಲೇಬೇಕು. ಆ ಸ್ನೇಹವನ್ನು ಮರೆಯುವುದೇ. ಅದನ್ನೇ ನೋಡಿ ನೇಹ. ಇಲ್ಲಿ ನದಿಯ ಸ್ನೇಹ ಕಡಲು ಮರೆಯುವುದೇ ಅಂತ ಬರೆದಿಲ್ಲ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿ ನೇಹವ ಮಾಡುವ ನಿರ್ಮಲ ಪೂಜೆಯ ಕೈಕುಂಬ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೆ ಬಾ ಅಂತ ಹೇಳಬೇಕಾದ್ರೆ ಚತುರ್ಮುಖ ಬ್ರಹ್ಮ ಅನ್ನೋ ನದಿ ಪರಬ್ರಹ್ಮ ಕೃಷ್ಣ ಅನ್ನೋ ಕಡಲಿನ ಸ್ನೇಹವನ್ನ ನದಿ ಮಾಡಿಲ್ಲ.
ಇಲ್ಲೇನ್ ಬರೆದಿರೋದು, ನದಿಯು ಕಡಲ ಸ್ನೇಹ ಮರೆಯುವುದೇ ಅಂತಿದೆ. ಕಡಲು ಅಂದ್ರೆ ಯಾವುದು? ಕಡಗೋಲು ಹಿಡಿದಂತ. ಕಡಲು ಅಂದ್ರೆ ಕಡಗೋಲು ಹಿಡಿದು ಕಡಲ ತೀರದಲ್ಲಿ ಕದಲಾಡದಂತೆ ಕಡಲ ಒಡೆಯ ಕೃಷ್ಣ ಪರಮಾತ್ಮನ ಸ್ನೇಹವನ್ನ ನದಿ ಮರೆಯುತ್ತಾ. ಅಂದ್ರೆ ಚತುರ್ಮುಖ ಬ್ರಹ್ಮ ಸ್ನೇಹ ಮಾಡಿಲ್ಲ, ಭಗವಂತನೇ ಸ್ನೇಹ ಮಾಡಿರೋದು ಅನ್ನೋದು ಸ್ಪಷ್ಟೀಕರಣವಾಯಿತು. ಹಾಗಾಗಿ ನದಿಯು ಕಡಲ ಸ್ನೇಹ ಮರೆಯುವುದು. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ. ಹೇಳಿದೆ ಗಾಳಿ ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ. ನಮ್ಮ ಭ್ರಮೆಗಳು ಅನ್ನೋ ಬೆಳ್ಳಿ ಮೋಡ. ತಾರೆ ಮಿನುಗದಿರುವುದೇ. ಆ ಬೆಳ್ಳಿ ಮೋಡ ಅಂತ ಒಂದು ಇದು. ಬೆಳ್ಳಿ ಕರಗಿತು ಮೋಡ ಉಳಿಯಿತು, ಬೆಳ್ಳಿ ಕರಗಿತು ಮೋಡ ಉಳಿಯಿತು, ನನ್ನ ಪಾಲಿಗೆ ಎಲ್ಲ ಹೋಯ್ತು, ಶ್ರೀಧರ್ 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 ಅಂತಾಳವಳು. ಕಲ್ಪನಾ ಅಂದ್ರೇನು? ನಮ್ಮ ಜೀವನನೇ ಕಲ್ಪನೆ. ಎಲ್ಲ ಕಳ್ಕೊಂಡೆ, ಅಯ್ಯೋ ಹೆಂಡ್ತಿನ ಕಳ್ಕೊಂಡೆ, ಅಯ್ಯೋ ಮಕ್ಕಳನ್ನು ಕಳ್ಕೊಂಡೆ, ಅಯ್ಯೋ ರಾಮ ರಾಮ. ಬೆಳ್ಳಿ ಕರಗಿತ್ತು ಮೋಡ ಉಳಿಗಿತ್ತು, ಬೆಳ್ಳಿ ಕರಗಿತ್ತು ಮೋಡ ಉಳಿಗಿತ್ತು. ಅದ್ರೊಳಗಿನ ಬೆಳ್ಳಿ ಇತ್ತು, ಕರಗೋಯ್ತು, ಮೋಡ ಉಳ್ಕೊಂತು, ಭ್ರಮೆ ಉಳ್ಕೋತು. ನನ್ನ ಪಾಲಿಗೆ ಎಲ್ಲ ಹೋಯ್ತು, ಎಲ್ಲ ಕಳ್ಕೊಂಡೆ. ಇಲ್ಲೇ ಕಳ್ಕೊಂಡೆ. ನಾ ಗೆದ್ದೆ, ನಾ ಸೋತೆ. ಅಯ್ಯೋ ಎಂಥ ಬದುಕಿದು. ಈ ನೆನಪನ್ನು ಮರಿಬಾರದು. ನಿಮ್ಮ ಉಸಿರನ್ನ ನೀವು ನೆನಪಿಟ್ಕೊಳ್ಳಿ, ಎಚ್ಚರಿಕೆ. ಅದನ್ನೇ ಅದು ಹೇಳ್ತಿರೋದು. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ. ಪಂಚಪ್ರಾಣಗಳು ತಮ್ಮ ಚಲನೆಯನ್ನು ಮರೆಯುತ್ತಾ ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ. ಸದಾ ಸರ್ವತ್ರ ಕಾಲ ನಮ್ಮ ತಲೆಯಲ್ಲಿ ವಿಚಾರಗಳು ಹೊಳೆದು ಅದೇನು ಭ್ರಮೆಗಳು ತೇಲಾಡ್ತಾನೇ ಇರುತ್ತೆ, ಅದು ನಿಲ್ಲುತ್ತಾ. ತಾರೆ ಮಿನುಗದಿರುವುದೇ. ನಮ್ಮ ತಲೆ ಒಳಗೆ ವಿಚಾರಗಳು, ಚಿತ್ತಗಳು ಚಪಳ್ಪಳಂತ ಅದು ಮಿನುಗುತ್ತಾನೆ ಇರುತ್ತೆ, ಅದೆಂದಾರು ನಿಲ್ಲುತ್ತಾ. ಮಿಂಚು ಹೊಳೆಗದಿರುವುದೇ. ಜ್ಞಾನ ಒಂದಲ್ಲ ಒಂದು ದಿವಸ ಹೊಳೆಯದೆ ಇರೋದೇ ಇಲ್ಲ, ಅದು ಹೊಳೆದೇ ಹೊಳೆಯುತ್ತೆ. ನಂಗೆ ಒಂದಲ್ಲ ಒಂದು ದಿವಸ ಹೊಳೆಯುತ್ತೆ. ನಾನು ನೀನೇನು ಮಾಡಿದ್ದೆ ಅಂತ ನಂಗೆ ಗೊತ್ತಾಗಿದೆ, ನಂಗೆ ಒಂದಲ್ಲ ಒಂದು ದಿವಸ ಅದು ಹೊಳೆದೇ ಹೊಳೆಯುತ್ತೆ ದೇವರ ಅನುಗ್ರಹದಿಂದ ಅಂತ ಹೇಳ್ತೀವಿ. ಗುರುವಿನ ಅನುಗ್ರಹದಿಂದ ಅದು ಹೊಳೆಯಲೇಬೇಕು. ನದಿಯು ಸ್ನೇಹ ಕಡಲ ಮರೆಯುವುದೇ. ನದಿ ಅಂದ್ರೇನು? ಜೀವರಾಶಿಗಳು. ಆ ಜೀವರಾಶಿಗಳ ಒಡೆಯರು ವಾಯುದೇವರು. ವಾಯುದೇವರು ಒಳ ಕೂತ್ಕೊಂಡು ಏನು ಮಾಡ್ತಾರೆ? ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ. ಕಡಲು ಅಂದ್ರೆ ಏನು? ಪರಮಾತ್ಮನ ಹೃದಯ. ಆದುತ್ತಾ ಅದೇ ಸ್ನೇಹವನ್ನ ವಾಯುದೇವರಲ್ಲಿ ಮತ್ತು ಚತುರ್ಮುಖ ಬ್ರಹ್ಮನಲ್ಲಿ ಮಾಡೋದು ಮರೀತಾರಾ? ಆದರೆ ಏನು ಮರಿಬೇಡ ನೀನು. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಈ ಹಾಡನ್ನ ನೀವು ಇಂಟರ್ನಲ್ ಆಗಿ ಹೋಗಿ ನೋಡಿದಾಗ ನಿಮಗೆ ಕಾಣಿಸೋದು ದಿವ್ಯ ರಾಜಯೋಗ. ಇದಕ್ಕೆ ನಿಮಗೆ ಬಹು ಪುಣ್ಯ ಬೇಕು. ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ತೆಂಗಿನಕಾಯಿ ಬಿಡಿಸ್ದೆ, ಪೂಜೆ ಮಾಡಿದೆ, ಮತ್ತೆ ದುಃಖದಲ್ಲೇ ಬಿದ್ದೆ, ಅಲ್ಲೆಲ್ಲೋ ದೇವಸ್ಥಾನ, ಇವೆಲ್ಲ ಭ್ರಮೆಗಳರಿ. ನೀವು ನಿಮ್ಮ ತನವನ್ನು ಪಡ್ಕೋಬೇಕಾದ್ರೆ ನಿಮಗೆ ಪುಣ್ಯ ಬೇಕು. ಎಷ್ಟು ಜನುಮದ ಪುಣ್ಯ ಬಂದದಾಗಿತೋ, ಎಷ್ಟು ಧನ್ಯರೋ ನಮ್ಮ ಗುರುಗಳು ಹಿರಿಯರು, ಎಷ್ಟು ದೇವತೆಗಳು ನಮಗೆ ಹರಸಿದರು. ದೃಷ್ಟಿಗೋಚರನಾದ ವ್ಯಾಸ ವಿಠಲ ಬಂದ ಅವನೇನಂತಾನೆ ಭಗವಂತ? ಹೆದರಬೇಡ್ರೋ ಅಂತಾನೆ. ಏನ್ ಮಾಡ್ತಾನೆ? ಅಭಯವನ್ನ ಕೊಟ್ಟು ಬಿಡ್ತಾನೆ. ಮತ್ತೇನು ಮಾಡ್ತಾನೆ? ಬೋಧ ಹೇಳಿಕೊಡ್ತಾನೆ. ಅವನೇ ನಿಜವಾದ ಗುರು.
ನಾವೆಲ್ಲ ಗುರುಗಳನ್ನು ನೋಡ್ತೀವಿ, ತಲೆ ಮೇಲೆ ಬಟ್ಟೆ ಹೊದ್ಕೊಂಡು, ಏನೋ ಪೇಟ ಕೊಟ್ಕೊಂಡು, ಸೀರೆ ಉಟ್ಕೊಂಡು, ಕುಂಕುಮ ಇಟ್ಕೊಂಡು, ಬಳೆ ತೊಟ್ಕೊಂಡು ಒಂದಿಷ್ಟು ಗುರುಗಳು, ಏನೂ ಹಾಕಳದೆ ಬರೀ ಮೈಯಲ್ಲಿ ಓಡಾಡೋದೊಂದಿಷ್ಟು ಗುರುಗಳು, ಇನ್ನೊಂದಿಷ್ಟು ಜನ ಬೇವಿನ ತೊಪ್ಪಲ ಆ ತೊಪ್ಪಲ ಕಟ್ಕೊಂಡು ಓಡಾಡೋದೊಂದಿಷ್ಟು ಗುರುಗಳು, ಇನ್ನೊಂದಿಷ್ಟು ಗುರುಗಳು ಕಾಳು ತುಂಬ ಸರಗಳು ಹಾಕ್ಕೊಂಡು ಕುದುಗೆನೇ ಬಗ್ಗೋಗಿರೋ ಗುರುಗಳು. ಏನ್ರೀ ಗುರುಗಳು ಗುರುಗಳು ಗುರುಗಳು. ಹಬ್ಬ, ದತ್ತಾತ್ರೇಯರಂಥ ಗುರುಗಳನ್ನು ನಾವು ನೋಡೋಕ್ಕೆ ಸಾಧ್ಯವಾ? ಸಿಗೋಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಆದರೆ ಅವ್ರನ್ನೆಲ್ಲರೂ ಗುರುಗಳು ಮಾಡೋಕ್ಕೊಳಗಾಗತ್ತಾ? ದತ್ತಾತ್ರೇಯನ ಗುರುಗಳನ್ನು ಮಾಡ್ಕೊಂಡ ಮೇಲೆ ಅವ್ರಿಗೆ ಸಾಲ ಸೂಲ, ಮನೆ ಮಾರೋದು, ಮನೆ ಮಾರಿಸೋದು, ಸಿಕ್ಕೋರ್ ಮನೆಗಳನ್ನೆಲ್ಲ ತಮ್ಮ ಹೆಸರಿಗೆ ಬರೆಸ್ಕೊಂಡು ಆ ಮನೆಗಳನ್ನು ಮಾರ್ಸಾಕೋದು, ಅವ್ರ ಲೋನ್ ಕಟ್ಟಕ್ಕಾಗದೆ ಅವ್ರ ಮನೆಯನ್ನೆಲ್ಲ ನೆಗೆದು ಬೀಳಿಸೋದು, ಇದೆಲ್ಲ ದತ್ತಾತ್ರೇಯ ಭಕ್ತರ ಲಕ್ಷಣಗಳೇ, ಅವಲಕ್ಷಣಗಳು. ಶ್ರೀಮದ್ ದತ್ತಾತ್ರೇಯರು ಯಾರು ಅಂತ ಬರೆದಿದ್ದಾರೆ ಗೊತ್ತಾ? ಶ್ರೀಮದ್ ಚಂದ್ರಶೇಖರ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಶೃಂಗೇರಿ ಜಗದ್ಗುರುಗಳು, ಮಹಾ ಅವಧೂತರು, ಉನ್ಮತ್ತರಾಗಿದ್ದವರು, ಬಾಲಕರಂತೆ ಇದ್ದವರು, ಉನ್ಮತ್ತರಾಗಿದ್ದವರು, ಪಿಶಾಚದಂತೆ ಬದುಕಿದವರು, ಅವಧೂತ ಶಿಖಾಮಣಿಗಳು. ಒಂದು ಮಾತು ಬರೀತಾರೆ, ಶ್ರೀ ಲಲಿತಾ ತ್ರಿಪುರ ಶ್ರೀಮದ್ ದತ್ತಾತ್ರೇಯರೇ ಶ್ರೀ ಲಲಿತಾ ತ್ರಿಪುರ ಸುಂದರಿ ಮಹಾದೇವಿ ದತ್ತಾತ್ರೇಯರ ರೂಪದಲ್ಲಿ ಸಂಚಾರ ಮಾಡ್ತಾಳೆ ಅಂತ ಬರೆದಿದ್ದಾರೆ. ನಾನು ಬರೆದಿರೋದಲ್ಲ, ಅದು ತೆಗೆದು ನೋಡಿ ಆ ಪುಸ್ತಕ. ಅದು ದತ್ತಾತ್ರೇಯರ ಶತಕನೋ ಅಥವಾ ದತ್ತಾತ್ರೇಯ ಗುರುಗಳದು ಯಾವುದೋ ಒಂದು ಸ್ತೋತ್ರವನ್ನು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಬರೆದಿದ್ದಾರೆ. ಲಲಿತಾ ತ್ರಿಪುರ ಸುಂದರಿ, ಷೋಡಶಿ ಲಲಿತಾ ತ್ರಿಪುರ ಸುಂದರಿ ದತ್ತಾತ್ರೇಯರ ರೂಪದಲ್ಲಿ ಓಡಾಡ್ತಾಳಂತೆ. ದತ್ತಾತ್ರೇಯರು ಮತ್ತು ಅಮ್ಮ ದತ್ತಾತ್ರೇಯರು ಯಾವ್ಯಾವುದು ಭಾವನೋ ನಮಗೆ ಅರ್ಥ ಆಗಲ್ಲ. ಹಾಗಾಗಿ ಹೆದರಬೇಡ್ರೋ ಅಂತ ಬೋಧ ಹೇಳ್ಕೊಡ್ಬೇಕಂತೆ. ಬೋಧ ಅಂದರೆ ಜ್ಞಾನ. ನಮಗೊಂದು ರೋಗ ಇದೆ. ಏನು ರೋಗ ಇದೆ? ಏನು ರೋಗನ ಸುಡುಗಾಡು ಒಂದೇ ಒಂದು ರೋಗ ಇರೋದು, ಭವರೋಗ. ಸತ್ಯಧ್ಯಾನ ತೀರ್ಥರಿಗೆ ಕೇಳಿದ್ರಂತೆ, ನಿಮ್ಗೇನು ರೋಗ ಇದೆ ಅಂತ. ನನಗೆ ಒಂದೇ ಒಂದು ರೋಗ ಇದೆ. ಏನು? ಭವರೋಗ. ಭವ ಅಂದ್ರೇನು? ದುಃಖ. ದುಃಖ ಯಾವುದರಿಂದ ಬರುತ್ತೆ? ಸಂಸಾರದಿಂದ. ಅಲ್ಲ ಸ್ವಾಮಿ, ನೀವು ಸನ್ಯಾಸಿ, ನಿಮ್ಗೆ ಯಾಕ್ರಿ ದುಃಖ ಬಂತು? ಅಯ್ಯೋ ಸುಡಗಾಡು ಸ್ವಾಮಿ ಅಲ್ರಿ ಆಸಾಮಿ ನಾನು, ಈ ಮಠ, ಈ ಶಿಷ್ಯರು, ಅಯ್ಯೋ ಅವ್ರ ಹೆಂಡತಿಯವರು, ಅವ್ರ ಮಕ್ಕಳು, ಇದನ್ನೆಲ್ಲ ನೀವ್ಯಾಕೆ ಕಟ್ಕೊಳಕ್ಕೆ ಹೋದ್ರಿ? ನಾನು ಕಟ್ಕೊಂಡಿಲ್ಲ, ಅದೇ ಕಟ್ಕೊಂಡ್ಬಿಟ್ಟಿದೆ. ಇಂಥ ರೋಗವನ್ನು ತೆಗೆದು ಹಾಕಿಬಿಡುತ್ತಾನೆ. ಮತ್ತು ಅದ್ವೈತವನ್ನು ಹೇಳಿಕೊಡ್ತಾನೆ. ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ನಿಗೆ ಬರಬೇಡಿ ನೀವು. ಅದ್ವೈತ ಅಂದ ತಕ್ಷಣ ಶುರುವಾಗ್ಬಿಡುತ್ತೆ ದ್ವೈತದ ಗಲಾಟೆ. ದ್ವೈತ ಅಂದ ತಕ್ಷಣ ಅದ್ವೈತದವ್ರು ಸುಮ್ಮನಾಗಿಬಿಟ್ಟಿರ್ತಾರೆ. ಯಾಕೆಂದರೆ ಎಲ್ಲವೂ ದ್ವೈತದಲ್ಲೇ ಇದೆ. ಯಾರೇ ಆಗಲಿ ಅದ್ವೈತಿಗಳು ಅಂತ ಇಲ್ಲವೇ ಇಲ್ಲ. ಎಲ್ಲರಿಗೂ ದೇವರು ಬೇಕೇ ಬೇಕು. ತಾನು ಅನ್ನೋ ಅಸ್ತಿತ್ವ ಬೇಕು. ತನ್ನ ಅಸ್ತಿತ್ವದ ಪರಿಚಯ ಆಗಲಿಕ್ಕೆ ಗುರು ಬೇಕು. ಗುರು ಪರಿಚಯ ಕೊಟ್ಟ ಮೇಲೆ ತಾನು ಅನ್ನೋದು ಮಾಯ ಆಗಿ ಉಳಿಯೋದೊಂದೇ ಅದ್ವೈತ. ಆ ದ್ವೈತವನ್ನು ತೂರಬೇಕು ಅಂದ್ರೇನು? ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯರು ದ್ವೈತಶಾಸ್ತ್ರದ ಪ್ರವರ್ತಕರಲ್ಲ. ಅವರು ಭೂಯಾತ್ ತತ್ವ ವಿನಿರ್ಣಯಾಯ. ಆಚಾರ್ಯ ಮಧ್ವರು ದ್ವೈತಶಾಸ್ತ್ರ ಅಂತ ಹೇಳಿ, ದ್ವೈತಶಾಸ್ತ್ರ ಅಂತ ಇಲ್ಲೇ ಇಲ್ಲ. ಅಲ್ಲಿ ಎರಡು ಬೆರಳಿಂಗ್ ಇಟ್ಕೊಂಡು ಕೂಡಿಸಿರ್ತಾರೆ. ಯಾರೋ ಇದು ಪಿಂಡ ತಿನ್ನೋ ಬ್ರಾಹ್ಮಣಂದು ಹೊಟ್ಟೆ ದಪ್ಪ ಮಾಡಿ ಸೇಡು ಮುಖ ಮಾಡಿ, ಅದೆಲ್ಲ ಚಿತ್ರ ಅಲ್ಲ. ಆಚಾರ್ಯ ಮಧ್ವರು ಅಭಯ ಹಸ್ತವನ್ನು ಇಟ್ಕೊಂಡು ಕೂತಿರೋದು. ಭುಜಗ ಭೋಗ ಬಹುದ್ಯಂ ಹೃದಯಂ ನಿಧ ಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜಾನಂತಮಿತ್ಯಾಲವಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ವಿಪ್ರೀಣಿಗೆ ಪೂರ್ಣಬೋಧಂ. ಜ್ಞಾನವನ್ನು ಬೋಧನೆಯನ್ನು ಮಾಡತಕ್ಕಂಥ ದಿವ್ಯ ಅಭಯ ಮುದ್ರೆಯನ್ನು, ಹೆದರಬೇಡ ಅನ್ನೋ ಮುದ್ರೆಯನ್ನು ಧಾರಣೆ ಮಾಡಿಕೊಂಡು ಉಡುಪಿ ಕ್ಷೇತ್ರದಲ್ಲಿ ನಿಂತಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ದ್ವೈತ ತೂರೋದು ಅಂದ್ರೇನು? ದೇಹ ಭಾವವನ್ನು ತೂರಿ ನಿನ್ನನ್ನು ಭಗವಂತನಲ್ಲಿ ಸಮೀಕರಿಸಿ ಭಗವಂತನ ಅಸ್ತಿತ್ವವನ್ನೇ ತುಂಬಿಸ್ಬಿಡೋದಕ್ಕೆ ಅದ್ವೈತ ಅನ್ನೋದು. ಅವನು ಎಂಥ ಗುರು ಆಗಿರಬೇಕು? ರಾಜಯೋಗಿ ಆಗಿರಬೇಕು, ಬರೀ ಯೋಗಿ ಅಲ್ಲ.
ಭಾಳ ಜನ ಯೋಗಿಗಳಿದ್ದಾರೆ, ನೋಡಿದಿರಲ್ಲ. ಆನೆ ಮೇಲೆ ಕುತ್ಕೊಂಡು ಯೋಗ ಮಾಡೋರು ಒಂದಿಷ್ಟು ಜನ, ಹಂದಿ ಮೇಲೆ ಕುತ್ಕೊಂಡು ಯೋಗ ಮಾಡೋರು ಒಂದಿಷ್ಟು ಜನ, ಕಂಬದ ಮೇಲೆ ಕುತ್ಕೊಂಡು ಯೋಗ ಮಾಡೋರು ಒಂದಿಷ್ಟು ಜನ. ಒಬ್ಬರ ಮೇಲೆ 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 ಒಬ್ಬರ ಗಿಲ 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 ತಿಮ್ಮಿಂಗಿಲ್ಲ ತಿಮ್ಮಿಂಗಿಲ್ಲ ಗಿಲ 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 ತಿಮ್ಮಿಂಗಿಲ್ಲ ಅನ್ನಂಗೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಕುತ್ಕೊಂಡು ಮೇಲೆ ಯೋಗ ಮಾಡೋರು ಒಂದಿಷ್ಟು. ಆದರೆ ರಾಜಯೋಗಿಗಳು ಹಾಗಲ್ಲ. ರಾಜಯೋಗಿಗಳು ಏನು ಕೊಡ್ತಾರೆ ಗೊತ್ತಾ? ಸೋಹಂ ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ, ಹಂಸ ಸೋಹಂ ಸ್ವಾಹ, ಆ ಯೋಗವನ್ನು ಕೊಡ್ತಾರೆ. ಅದನ್ನೇ ಸುಜ್ಞಾನ ನಮಗೆ ಕೊಡುತ್ತಾರೆ. ಆದರೆ ಆ ಗುರುಗಳು ಹೇಗಿರ್ತಾರೆ? ಅವ್ರಿಗೆ ಅಪಾಯಿಂಟ್ಮೆಂಟ್ ಏನಿಲ್ಲ, ಅವರು ನಿತ್ಯ ನಮ್ಮ ಜೊತೆ ಒಡನಾಡ್ತಿರ್ತಾರೆ, ಸತ್ಯವನ್ನು ನಮಗೆ ತೋರಿಸ್ತಾರೆ. ಅಂತಹ ಗುರುಗಳು ಹೇಗಿರ್ತಾರೆ ಎನ್ನುವುದನ್ನು ಮುಂದಿನ ಭಾಗಗಳಲ್ಲಿ ಚಿಂತನೆ ನಡೆಸೋಣ. ಶೋಭಾ